ಸ್ವಾತಿ, ಆಗ್ಲೇ ಬಿಸ್ನೆಸ್ ಶುರು ಮಾಡಿರೋ ಹಾಗಿದೆ. ನೀವೊಳ್ಳೆ ಮಾತಾಡಿದ್ರೆ ಆಗ್ಬಿಡುತ್ತಾ? 10 ಲಕ್ಷ ಬೇಕಂತೆ, ನಾನು ಎಲ್ಲಿಂದ ತರ್ಲಿ? ಇದೇನ್ ಸ್ವಾತಿ ಹೀಗೆ ಹೇಳ್ತಿದ್ಯಾ? ನೀನ್ ಯಾರ್ ಸೊಸೆ, ಯಾರ್ ಹೆಂಡತಿ? ಆದ್ರೆ ಅವ್ರನ್ನೆಲ್ಲ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡಕ್ಕಾಗತ್ತಾ? ಯಾಕೆ ಕೇಳಕ್ಕಾಗಲ್ಲ? ಅಷ್ಟಕ್ಕೂ ನೀನೇನ್ ಬೇರೆಯವಳಲ್ವಲ್ಲ ಈ ಮನೆಗೆ. ನಿರೋಷನ್ ನೋಡು, ತಮಾಷೆಯಾಗಿ ಮಾತಾಡ್ತಾನೆ ಹೇಗ್ ಮಾವನ ಹತ್ರ ದುಡ್ಡಿಸ್ಕೊಂಡ್ಲು, ಗಂಡಂಗ್ ಬಿಸ್ನೆಸ್ ಹಾಕೊಟ್ಲು ಅಂತ. ನೀನು ಹಾಗೆ ನನಗಿಷ್ಟು ಅಮೌಂಟ್ ಬೇಕು ಅಂತ ಕೇಳಿದ್ರೆ ಅವ್ರೇನು ಕೊಡಲ್ಲ ಅಂತಾರ? 10 ಅಲ್ಲ 20 ಲಕ್ಷ ಬೇಕಾದ್ರೂ ಕೊಡ್ತಾರೆ. ಆದ್ರೂ ಮಾವನ ಹತ್ರ ಕೇಳೋದು ಕಷ್ಟನೇ. ಸರಿ ಸ್ವಾತಿ, ನಿನಗೆ ಮಾವನ ಹತ್ರ ಕೇಳೋದಕ್ಕೆ ಕಷ್ಟ ಆದ್ರೆ ಆರಿನ ಮೂಲಕ ಕೇಳ್ಸು. ಇಷ್ಟಕ್ಕೂ ನೀನೇನು ಅಮೌಂಟ್ನ ಶೋಕಿಗಾಗಿ ಕೇಳ್ತಿಲ್ವಲ್ಲ. ಏನೋ ಬಟ್ಟೆ ತಗೋಬೇಕು, ಕಾರ್ ತಗೋಬೇಕು, ಒಡವೆ ತಗೋಬೇಕು ಅಂತ. ನಿನ್ನ ಸ್ವಂತ ಕಾಲ ಮೇಲೆ ನೀನು ನಿಂತು ಬಿಸ್ನೆಸ್ ಮಾಡೋದಕ್ಕೆ ಹೊರಟಿದ್ಯಾ. ಆಟೋ ಓಡಿಸೋದು, ಟ್ರಾವೆಲ್ಸ್ ಮಾಡೋದಕ್ಕಿಂತ ಇದೆಷ್ಟೋ ಮರ್ಯಾದೆ ಕೆಲಸ. ನಿಮ್ಮ ಮಾವನಿಗೆ ಈ ವಿಚಾರ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ಖಂಡಿತ ಕೊಟ್ಟೆ ಕೊಡ್ತಾರೆ. ಕೇಳಬಹುದು, ಕೇಳಿದ್ರೆ ಕೊಡ್ತಾರಾ? ಡೌಟೇ ಇಲ್ಲ, ಖಂಡಿತ ಕೊಟ್ಟೆ ಕೊಡ್ತಾರೆ. ಸೂರ್ಯವ್ರು ಇಂಥ ವಿಷಯಕ್ಕೆಲ್ಲ ಬೇಡ ಅಂತ ಹೇಳೋದೇ ಇಲ್ಲ. ನೀನು ಮನೇಲಿ ಕೂತು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ? ಮನೇಲಿರೋರ್ಗೆಲ್ಲ ಬೇಯಿಸಿ ಹಾಕ್ಕೊಂಡು ಅವ್ರಿವ್ರು ಸೇವೆ ಮಾಡಿಕೊಂಡು ಸಣ್ಣ ಪುಟ್ಟ ಮಾತಿಗೆ ಜಗಳ ಆಡ್ಕೊಂಡಿರೋದಕ್ಕಿಂತ ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ಬೋದಲ್ವಾ? ಇಂಥ ಫ್ರೆಂಡ್ಸ್ ಇದ್ರೆ ನೀನು ಏನಾದರೂ ಸಾಧಿಸ್ದಂಗೆ ಆಗುತ್ತೆ. ನಿನ್ನ ಟ್ಯಾಲೆಂಟು ವೇಸ್ಟ್ ಆಗಲ್ಲ. ಯೋಚನೆ ಮಾಡು ಅಲ್ವಾ? ಹಾ, ಕೇಳೇ ಬಿಡ್ತೀನಿ. ಡೈರೆಕ್ಟಾಗಿ ಮಾವನ್ನೇ ಕೇಳ್ತೀನಿ. ಯಾಕಂದರೆ ಆರ್ಯಾಗೆ ಸ್ವಲ್ಪ ಸಿಡುಕು ಬುದ್ಧಿ ಜಾಸ್ತಿ. ಹಾಂ, ಹೌದು. ನೀನು ಆರ್ಯನ್ ಕೇಳೋದಕ್ಕಿಂತ ನೇರವಾಗಿ ಮಾವನ್ನೇ ಕೇಳ್ಬಿಡ್ಬೋದು. ಸ್ವಾತಿ, ಇನ್ನೊಂದು ಮುಖ್ಯವಾದ ವಿಷಯ, ಇದನ್ನ ನಾನು ನಿನಗೆ ಹೇಳಿದೆ ಅಂತ ದಯವಿಟ್ಟು ಯಾರಿಗೂ ಹೇಳ್ಬೇಡ. ನಿಮಗೆ ಗೊತ್ತಲ್ವಮ್ಮ ಈ ಮನೇಲಿ ನನ್ನ ಬಗ್ಗೆ ಎಲ್ಲರಿಗೂ ಯಾವ ರೀತಿ ಭಾವನೆ ಇದೆ ಅಂತ. ಸುಮ್ಮನೆ ಆಮೇಲೆ ನಾನು ಹೇಳಿದೆ ಅಂದರೆ ನಿನ್ನನ್ನು ಹಾಳು ಮಾಡೋಕ್ಕೆ ಹೇಳಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದರಲ್ಲೂ ನಿಮ್ಮ ಮಾವಂಗಂತೂ ನನ್ನ ಮಾತು ಅಂದರೆ ಸ್ವಲ್ಪನೂ ಹಿಡ್ಸಲ್ಲ. ಏನೋ ನಿನಗೆ ಒಳ್ಳೇದಾಗಲಿ ಅಂತ ನಾನು ಇವ್ರನ್ನ ಕರ್ಕೊಂಡು ಬಂದೆ ಅಷ್ಟೇ. ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡಮ್ಮ, ಈಗಲೇ ಬಿಟ್ಬಿಡು. ಇವರಿಗೆ ನೀನಲ್ಲ ಅಂದರೆ ಇನ್ನೊಂದಷ್ಟು ಜನ ಯಾರೋ ಸಿಗ್ತಾರೆ. ಒಂದು 10 ಲಕ್ಷ ತಾನೇ, ಎಲ್ಲೂ ರೆಡಿ ಆಗುತ್ತೆ. ಈಗಿನ ಕಾಲದಲ್ಲೇನೋ ಬ್ಯಾಂಕಲ್ಲಿ ಕೂಡ ಸಾಲ ಸಿಗುತ್ತೆ. ನೀನು ಚೆನ್ನಾಗಿ ಯೋಚನೆ ಮಾಡು. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ನೀವು ಹೇಳ್ತಾ ಇರೋದು ಸರಿ. ನಿಮ್ಮ ಹೆಸರು ತಗೊಳ್ಳಲ್ಲ ಬಿಡಿ. ಸುಮ್ಮನೆ ನಿಮ್ಮನ್ನು ಯಾಕೆ ಮಧ್ಯದಲ್ಲಿ ತರೋದು? ನಿಮ್ಮಿಬ್ಬರನ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಇದರಿಂದ ಏನಾದರೂ ಆಗ್ಬೋದು ಅಂತ ಬಲವಾಗಿ ನನಗೆ ಅನಿಸ್ತಿದೆ. ನಮಗೂ ಅಷ್ಟೇ, ಅದೇ ಆಶಾಭಾವನೆ. ಎಲ್ಲ ಒಂದೇ ವೇವ್ಲೆಂತ್ ಇರೋ ಹೆಣ್ಮಕ್ಳಾಗ್ಬಿಟ್ರೆ ಇನ್ನೂ ಒಳ್ಳೆಯದು. ಬಿಸ್ನೆಸ್ ಇನ್ನೂ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಬೋದು. ಸೊ ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ನೈಸ್ ಮೀಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಂಜಿತಣ್ಣ, ಹೇಳಮ್ಮ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು, ಏನು ವಿಷಯ? ನಂಗೆ ಮನೇಲಿ ಕೂತು ತುಂಬ ಬೋರ್ ಆಗಿದೆ. ಹಾಗಂತ ಆಚೆ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ. ನನಗದು ಇಷ್ಟ ಕೂಡ ಇಲ್ಲ. ಮನೆ, ಫ್ಯಾಮ್ಲಿ ಎರಡೂ ನಂಗೆ ತುಂಬ ಇಂಪಾರ್ಟೆಂಟು. ಅದಕ್ಕೆ ನಂಗೊಂದು ದಾರಿ ಸಿಕ್ಕಿದೆ ಅಣ್ಣ. ಏನು? ನಾನು ಮನೇಲೇ ಒಂದು ಕಂಪ್ನಿ ಓಪನ್ ಮಾಡಿ ಬಿಸ್ನೆಸ್ ಶುರು ಮಾಡೋಣ ಅಂತಿದ್ದೀನಿ. ಸಾಫ್ಟ್ವೇರ್ ಡೆವಲಪ್ಮೆಂಟ್ದು. ನಂಗಿಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವರು ಸಾಫ್ಟ್ವೇರಲ್ಲಿ ಜೀನಿಯಸ್ಗಳು. ಅವರು ಒಂದು ಕಂಪ್ನಿ ಶುರು ಮಾಡಬೇಕು ಅಂತಿದ್ದಾರೆ. ಆದರೆ ಜಾಗ ಸಿಗ್ತಿಲ್ಲ, ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ಮು. ಗುಡ್, ವೆರಿ ಗುಡ್, ಒಳ್ಳೆ ಯೋಚನೆ. ನಿಮಗೂ ಗೊತ್ತಲ್ಲ ರಂಜಿತಣ್ಣ, ಮನೇಲಿ ಮೊದಲಿನ ಹಾಗೆ ಪರಿಸ್ಥಿತಿ ಇಲ್ಲ. ಹಾಗಂತ ನಿರೂಷಾ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ. ನಿರೋಷನ್ ಬಗ್ಗೆನಾ? ಏನು? ಮೊದಲಿನ ಹಾಗೆ ವಿಶ್ವಾಸ ತೋರಿಸ್ತಿಲ್ಲ ನಿರೂಷಾ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋಕ್ಕಿಂತ ಮುಂಚೆ ಅಂತರ ಬೆಳೆಸ್ಕೊಳ್ಳೋಣ ಅಂತ ಅನ್ನಿಸ್ತು. ಆಗ ನಮ್ಮ ಸಂಬಂಧಕ್ಕೂ ಒಳ್ಳೆಯದು, ಮನೆ ವಾತಾವರಣಕ್ಕೂ ಒಳ್ಳೆಯದು ಅನ್ನಿಸ್ತು. ನೀನು ಹೇಳೋದನ್ನು ಕರೆಕ್ಟ್ ಅನ್ನಿಸ್ತಿದೆ. ಆ್ಯಕ್ಚುಲಿ ನಿರೋಷಾ ಬೇಸಿಕಲಿ ಕೆಟ್ಟವಳಲ್ಲ. ಆದರೆ ಅವಳು ಸುತ್ತಮುತ್ತಲಿನವರ ಮಾತಿಗೆ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾಳೆ. ಆ ಸುತ್ತಮುತ್ತಲಿನವರು ಒಳ್ಳೆಯವರಾಗಿರ್ಬೇಕಷ್ಟೆ. ಗೊತ್ತಿಲ್ಲ ಯಾಕೆ ಅಂತ ನನ್ನ ಮೇಲೆ ಬರೀ ತಪ್ಪೇ ಹೊರಿಸ್ತಾರೆ. ಆರ್ಯ ಆದಿನ ಹಾಗೆ ಟ್ರೀಟ್ ಮಾಡ್ತಾನಲ್ಲ, ಅದಕ್ಕೋಸ್ಕರ ಅವಳಿಗೆ ಹರ್ಟ್ ಆಗಿರಬೇಕು. ಸಹಜನೇ.
ನಾವಿಬ್ರು ಮೊದಲೇ ಮಾತಾಡ್ಕೊಂಡಿದ್ವಿ ನಮ್ಮ ಗಂಡಂದ್ರು ಹೇಗೆ ಇರಲಿ ಏನೇ ಮಾಡಲಿ ನಾವಿಬ್ರು ಯಾವಾಗಲೂ ಫ್ರೆಂಡ್ಸ್ ಆಗೇ ಇರೋಣ ಅಂತ. ನಿರೋಷ ಅದನ್ನ ಮರ್ತಿದ್ದಾಳೆ. ನಾನು ಮಾತಾಡಲ್ಲ ನಿರೋಷನ್ ಹತ್ರ. ಬೇಡ ಬೇಡ ಬೇಡ, ದ್ವೇಷ ಇನ್ನೂ ಹೆಚ್ಚಾಗುತ್ತೆ. ನಾನೇ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದೆ ಅಂತ. ಅದರಿಂದ ನಿಮ್ಮಿಬ್ರು ಸಂಬಂಧಕ್ಕೆ ಎಫೆಕ್ಟ್ ಆಗುತ್ತೆ. ಬೇಡಣ್ಣ, ನಾನು ಈ ದಾರಿ ನೋಡ್ಕೊಳ್ಳೋದೇ ವಾಸಿ. ಹೌದು, ನಿನ್ನ ಪಾಡು ನೀನೇನೋ ಬಿಸ್ನೆಸ್ ಮಾಡಿಕೊಂಡು ದೂರ ಇರೋದೇ ವಾಸಿ. ಕರೆಕ್ಟ್. ಆದರೆ ಅದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಬೇಕು. ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಸ್ವಾತಿ, ದುಡ್ಡಿನ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ಮಾವನ್ ಕೇಳೋಣ. ಮಾವನ ಹತ್ರ ಇಲ್ಲ ಅಂದರೆ ನಾನು ಕೊಡ್ತೀನಿ. ಮಾವನ್ ಹೇಗೆ ಕೇಳೋದು? ಆಮೇಲೆ ಅದಕ್ಕೂ ಬೇರೆ ರೀತಿಯ ಅರ್ಥಗಳು ಬರ್ಬೋದಲ್ವಾ? ಬೇರೆ ರೀತಿಯ ಅರ್ಥಗಳು ಅಂದ್ರೆ ಏನಮ್ಮ? ಅಲ್ಲ, ನಿರೂಷಾನು 10 ಲಕ್ಷ ಇಸ್ಕೊಂಡಿದ್ದಾಳೆ ಟ್ರಾವೆಲ್ಸ್ ಓಪನಿಂಗ್ಗೆ ಅಂತ. ಈಗ ನಾನು ಕೇಳಿದ್ರೆ ತಪ್ಪಾಗಲ್ವಾ ಅಣ್ಣ? ಅಂತ ಯೋಚನೆಗಳೇ ಬೇಡ ನಿನಗೆ. ಆ ಮಗ ಹೇಗೋ ಈ ಮಗನೂ ಹಾಗೆ ಮಾವನಿಗೆ. ಅವರು ಕೊಟ್ಟಿದ್ದಾರೆ ಅಂದಮೇಲೆ ನಿಮಗೂ ಕೊಟ್ಟೇ ಕೊಡ್ತಾರೆ. ನಿನಗೆ ಮಾತಾಡೋದಕ್ಕೆ ಮುಜುಗರ ಆಗುತ್ತೆ ಅಂತ ಹೇಳು, ನಾನು ಮಾತಾಡ್ತೀನಿ. ಅಲ್ಲ, ದುಡ್ಡಿಗೋಸ್ಕರ ನಿಮ್ಮನ್ನು ಮುಂದೆ ಬಿಟ್ಟೆ ಅಂತ ಯಾರಾದರೂ ಏನಾದ್ರು ಅನ್ಕೊಂಡ್ರೆ? ಸ್ವಾತಿ, ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೋಡು, ನೀನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ ನಿನಗೆ. ಅದನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡು ಸಾಕು. ಸರಿ, ಮಾವನ ಹತ್ರ ಮಾತಾಡೋಣ. ಸರಿ, ಬಾ. ಮಾವ, ಸ್ವಾತಿ, ಇಲ್ಲಿ ನೋಡು, ತುಂಬ ಒಳ್ಳೆ ಆರ್ಟಿಕಲ್ ಇದೆ. ಬಿಸ್ನೆಸ್ ವುಮನ್ಗಳು ಹೇಗೆ ಸಣ್ಣ ಮಟ್ಟದಲ್ಲಿ ಕಂಪ್ನಿನ ಶುರು ಮಾಡಿ ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳೆದ್ರು ಅಂತ. ತುಂಬ ಒಳ್ಳೆ ರೈಟಪ್ ಇದೆ. ಮಾವ, ಆ್ಯಕ್ಚುಲಿ ಸ್ವಾತಿ ಅದೇ ವಿಷಯ ಮಾತಾಡಕ್ಕೆ ಬಂದಿರೋದು. ಹೌದಾ? ಮಾತಾಡಲಿ, ಅದಕ್ಕೆ ನೀವು ಜೊತೆನಾ? ಇಲ್ಲ, ಹಾಗಲ್ಲ ಮಾವ. ಅವಳು ಹೇಗೆ ಮಾತು ಶುರು ಮಾಡಬೇಕು ಅಂತ ಮೀನಾಮೇಶ ಎಣಿಸಿದ್ಲು. ಅದಕ್ಕೆ ನಾನು ಮಾತಾಡ್ತೀನಿ ಬಾ ಅಂತ. ಹೌದಾ? ಸರಿ, ಬಾ ಕೂತ್ಕೋ. ಅದೇನು ಹೇಳಿ ಮಾವ, ಅದು ಮನೇಲಿ ಕೂತು ಕೂತು ನಂಗೆ ಸಖತ್ ಬೋರ್ ಆಗಿದೆ. ಅದಕ್ಕೆ ಒಂದು ಕೆಲಸ ಮಾಡು, 4 ಹಸು ಕೊಟ್ಕೊಡ್ತೀನಿ, ಹಾಲು ಕರ್ಕೊಂಡು ಆರಾಮಾಗಿರು. ಇಲ್ಲ ಮಾವ, ನಾನು ಓದಿದ ಕಂಪ್ಯೂಟರ್ಸ್ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಮಾಡೋಣ ಅಂತ. ಅಂದರೆ ಚಿಕ್ಕದಾಗಿ ಒಂದು ಸಾಫ್ಟ್ವೇರ್ ಕಂಪನಿ ಶುರು ಮಾಡೋಣ ಅಂತ ಮಾವ. ನೆಟ್ವರ್ಕಿಂಗ್, ವೆಬ್ ಡಿಸೈನಿಂಗ್, ಪ್ರೋಗ್ರಾಮಿಂಗ್ ಇದೆಲ್ಲ ಮಾಡೋಣ ಅಂತ. ವೆರಿ ಗುಡ್ ಐಡಿಯಾ. ಇದಕ್ಕೆ ನಂಗಿಬ್ರು ಫ್ರೆಂಡ್ಸ್ ಇದ್ದಾರೆ, ಶೀತಲ್, ಮೋನಲ್ ಅಂತ. 6 ವರ್ಷ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ. ಈಗ ರಿಸೈನ್ ಮಾಡಿಬಿಟ್ಟು ಅವರೇ ಒಂದು ಕಂಪ್ನಿ ಶುರು ಮಾಡೋಣ ಅಂತಿದ್ದಾರೆ ಮಾವ. ಆದರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಅಂತೆ. ಅದಕ್ಕೆ ಮನೇಲೇ ಒಂದು ಸಣ್ಣ ಆಫೀಸ್ ಶುರು ಮಾಡೋಣ ಅಂತ ಇವ್ರ ಐಡಿಯಾ ಮಾವ. ಫ್ಯಾಂಟಾಸ್ಟಿಕ್. ಹಾಗಾದ್ರೆ ನೀನು ಮನೆಯಲ್ಲೇ ಕೆಲಸ ಮಾಡು. ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ಬೋದು? ಒಂದು 10 ಲಕ್ಷ ಆಗ್ಬೋದು ಮಾವ. ಆ ಇನ್ವೆಸ್ಟ್ಮೆಂಟ್ ನನ್ನ ಕಡೆ ಇದೆ. ಹೌದಾ? ತುಂಬಾ ಥ್ಯಾಂಕ್ಸ್ ಮಾವ. ಅಲ್ಲ ಮಾವ, ದುಡ್ಡು ಹೇಗಪ್ಪ ಕೇಳೋದು ಅಂತ ಹಿಂಜರಿಕೆ ಪಡ್ತಿದ್ದವಳು. ನೀನು ನೋಡಿದ್ರೆ ಕೇಳಕ್ಕೆ ಮುಂಚೆನೇ ದುಡ್ಡು ಕೊಡ್ತಾ ಇದ್ದೀರಾ. ಕೊಡೋದು ನನ್ನ ಕರ್ತವ್ಯ. ಆದಿ ಬಿಸ್ನೆಸ್ಗೆ ಅಂತ ನಿರೋಷನ್ಗೆ 10 ಲಕ್ಷ ಕೊಟ್ಟಿದ್ದೀನಿ. ನೀನು ಕೊಡದೇ ಇರ್ತೀನಿ. ನಾಳೆ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಗೋ ಹೆಡ್. ಥ್ಯಾಂಕ್ಸ್ ಅ ಲಾಟ್ ಮಾವ. ಮನೆ ಸೊಸೆ ಏನನ್ನು ಸಾಧಿಸ್ತಿದ್ದಾಳೆ ಅಂದಾಗ ಹೆಗಲು ಕೊಡೋದು ನಮ್ಮ ಕರ್ತವ್ಯ. ರಂಜಿತ್ ಇದ್ದಾರೆ, ಆರ್ಯ ಇದ್ದಾನೆ, ನಾವೆಲ್ಲ ನಿನ್ನ ಸಪೋರ್ಟ್ಗಿದ್ದೀವಿ. ಗುಡ್ ಲಕ್. ಥ್ಯಾಂಕ್ಸ್ ಅ ಲಾಟ್ ಮಾವ. ಶೀತಲ್, ಮೋನಲ್, ಇವರೇ ರಂಜಿತ್ ಅಣ್ಣ ಅಂತ. ನೈಸ್ ಮೀಟಿಂಗ್ ಯು ಸರ್. ಸೇಮ್ ಹಿಯರ್. ಆ್ಯಕ್ಚುಲಿ ನನಗೆ ಕೆಲವು ಪ್ರಶ್ನೆಗಳಿದೆ, ಕೇಳ್ಬೋದಾ? ಕೇಳಿ ಸರ್, ಸಿದ್ಧವಾಗಿ ಬಂದಿದ್ದೀವಿ. ನೀವು ಎಷ್ಟು ವರ್ಷ ಯಾವ ಕಂಪ್ನಿಲಿ ಕೆಲಸ ಮಾಡಿದ್ದೀರಾ? PH ನಲ್ಲಿ 3 ವರ್ಷ ಕೆಲಸ ಮಾಡಿದ್ವಿ. ಆಮೇಲೆ ಅಬ್ರಾಡ್ ಅಲ್ಲಿ 3 ವರ್ಷ ಕೆಲಸ ಮಾಡಿದ್ವಿ. ಅಮೆರಿಕಾ, ಆಫ್ರಿಕಾ, ಯುರೋಪ್ ಇಲ್ಲೆಲ್ಲ ಕಾಂಟ್ಯಾಕ್ಟ್ಸ್ಗಳನ್ನ ಬೆಳೆಸ್ಕೊಂಡ್ವಿ. ಪ್ರಾಜೆಕ್ಟ್ ಕೂಡ ಮಾಡಿದ್ವಿ. ಒಳ್ಳೆ ಸಂಪಾದನೆ ಇತ್ತು ಅಂತ ಅನ್ಸುತ್ತೆ. ಹಾಂ ಸರ್, 12 lakhs per annum, ಜೊತೆಗೆ ಫಾರಿನ್ ಪ್ರಾಜೆಕ್ಟ್ಸ್. ಅಷ್ಟು ಒಳ್ಳೆ ಸಂಪಾದನೆ ಇತ್ತು, ಯಾಕೆ ಬಿಡಕ್ಕೆ ಹೋದ್ರಿ? ಸರ್, ನಾವು ಜೀತಕ್ಕಿದ್ದೀವಿ ಅನ್ಸ್ಬಿಟ್ಟಿತ್ತು. ಆ ಸ್ಟ್ರೆಸ್, ಆ ಟೆನ್ಷನ್, ನಮ್ಮ ಇಡೀ ಜೀವನ ಅವ್ರ ಕಂಟ್ರೋಲಲ್ಲಿದೆ ಅನ್ಸ್ಬಿಟ್ಟಿತ್ತು. ಹಾಗಾಗಿ ಬಿಡಬೇಕಾಗಿ ಬಂತು. ಆಗ ಬೇಡ ಅಂತ ಬಿಟ್ಟವರು ಈಗ ನೀವೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಟರ್ಮ್ಸಲ್ಲೇ ವರ್ಕ್ ಮಾಡ್ತೀವಿ. ನಮ್ಮ ಫ್ರೀಡಮ್ ಮಿಸ್ ಮಾಡ್ಕೊಳ್ದೆ. ಐಡಿಯಾ ಇಸ್ ಗುಡ್, ಬಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕಾಂಟ್ಯಾಕ್ಟ್? ಸರ್, ನಮಗೆ ಸುಮಾರು ಕಾಂಟ್ಯಾಕ್ಟ್ಸ್ ಇದೆ, ಅದಕ್ಕೆ ಬೇಕಾಗಿರೋ ನಾಲೆಜ್ ಎಲ್ಲ ಇದೆ. ಆದರೆ ಸದ್ಯಕ್ಕೆ ಇವಾಗ ಕೊರತೆ ಏನಂದರೆ ಅದಕ್ಕೆ ಬೇಕಾಗಿರೋ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಆಫೀಸ್ಗೆ ಜಾಗ ಮಾಡ್ಕೊಳಕ್ಕಾಗ್ತಿಲ್ಲ. ಅಲ್ಲ, ನೀವು ಬ್ಯಾಂಕ್ ಲೋನ್ ತಗೋಬೋದಿತ್ತಲ್ವಾ? ಸರ್, ಲೋನ್ಗೆ ಎಷ್ಟೊಂದು ಡಾಕ್ಯುಮೆಂಟ್ಸ್ ಕೊಡಬೇಕು, ಪ್ರಾಪರ್ಟಿ ಪ್ಲೆಜ್ ಮಾಡಬೇಕು, ಅದು ಬೇರೆ ನಾವು ಇಂಡಿಯಾನಲ್ಲೇ ಇರ್ತೀವಿ ಅಂತ ಪ್ರೂಫ್ ಕೊಡಬೇಕು. ಇದೆಲ್ಲ ಪದ್ಧತಿಗೆ ಲೋನ್ ಸಿಗಲಿಲ್ಲ ಸರ್. ಅಲ್ಲ, ಇಷ್ಟು ವರ್ಷ ದುಡ್ದಿದ್ದೇನಾಯ್ತು?
ದುಡ್ಡು ಬ್ಯಾಂಕಿಗೆ ಬೀಳ್ತಿತ್ತು. ನಾವು ಕಾರ್ಡ್ ಸ್ವೈಪ್ ಮಾಡಿ ಖರ್ಚು ಮಾಡ್ತಿದ್ವಿ, ಲೆಕ್ಕನೇ ಸಿಗ್ತಿರ್ಲಿಲ್ಲ. ಈಗ ಅದನ್ನೆಲ್ಲ ನಮ್ಮ ಕಂಟ್ರೋಲಿಗೆ ತೊಗೊಂಡು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮದೇ ಕಂಪನಿ ಅಂದಮೇಲೆ ಉಳಿಸೋದು ಬೆಳೆಸೋದು ಮುಖ್ಯ ಆಗಿರುತ್ತೆ ನೋಡಿ. 3 ವರ್ಷ ಜಗತ್ತು ಸುತ್ತಿದ್ವಿ, ಈಗ ಇಲ್ಲೇ ನಮ್ಮ ಕಂಪ್ನಿನೇ ಜಗತ್ತು ಅಂದ್ಕೊಂಡು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಪ್ರಾಫಿಟ್ಸ್ನ ಹೇಗೆ ಶೇರ್ ಮಾಡ್ತೀರಾ? ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಸ್ವಾತಿ ಅವರು, ಸೊ ಅವರು 50%, ಇನ್ನು ಮಿಕ್ಕಿದ 50%ನ ನಾವು ಮತ್ತೆ ಕಂಪ್ನಿ ಶೇರ್ ಮಾಡ್ಕೋತೀವಿ. ಗುಡ್, ಫೇರ್ ಎನಫ್. ನಿಮ್ಮ ಪರ್ಸ್ನಲ್ ವಿಚಾರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮದುವೆ ಅದಕ್ಕೆಲ್ಲ ಟೈಮ್ ಇಲ್ಲ ಸರ್. ಕಂಪ್ನಿನ ಕಟ್ಟಬೇಕು, ಬೆಳೆಸ್ಬೇಕು, ಆಮೇಲೆ ಅದೆಲ್ಲ ಯೋಚನೆ. ಯಾರು ಸಿಗ್ತಾರೆ ಸರ್? ನಿಮ್ಮಂಥವ್ರು ಯಾರನ್ನ ಸಿಕ್ಕಿದ್ರೆ ಮಾಡ್ಕೋಬೋದಿತ್ತು. ಥ್ಯಾಂಕ್ ಯು. ಸ್ವಾತಿ, ಗೋ ಹೆಡ್. ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಏನೇ ಡೌಟ್ಸ್ ಇದ್ರು, ಏನೇ ಸಹಾಯ ಬೇಕಿದ್ರು ನಾನಿದ್ದೀನಿ. ನೀವೇನೋ ಆಫರ್ ಕೊಟ್ರಲ್ಲ ಮದುವೆ ಅಂತ, ಅದಕ್ಕೆ ನಾನಿಲ್ಲ, ಸಾರಿ, ರಾಂಗ್ ನಂಬರ್. ಓಕೆ, ಆಲ್ ದಿ ಬೆಸ್ಟ್. ನೋಡಿ, ನಿಮಗೆ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಅವರೇ ಇವರು, ಭೈರವಿ ಅಂತ. ಶೀತಲ್ ಮತ್ತೆ ಮೋನಲ್. ನಮಸ್ಕಾರ ಮೇಡಮ್. ನಮಸ್ತೆ, ನೈಸ್ ನೇಮ್. ಏನು ಮಾಡ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಎಲ್ಲರೂ ಡೀಟೇಲ್ ಆಗಿ. ಈಗ ನಿಮ್ಮ ಸಮಕ್ಷಮದಲ್ಲಿ ಒಂದು ಕಾಂಟ್ರಾಕ್ಟ್ಗೆ ಸೈನ್ ಆಗಬೇಕಿತ್ತು. ಕಾಂಟ್ರಾಕ್ಟ್ಗ? ಹೌದು, ಆಮೇಲೆ ವಿವರವಾಗಿ ಹೇಳ್ತೀನಿ. ಶೀತಲ್, ನೀವೀಗ ಶುರು ಮಾಡ್ತಿರೋ ಕಂಪ್ನಿ CEO ಯಾರು ಅಂತ ಗೊತ್ತಾ ನಿಮಗೆ? ಅದೇ ಇನ್ವೆಸ್ಟ್ ಮಾಡ್ತಿದಾರಲ್ಲ, ಸ್ವಾತಿ ಅವ್ರು ತಾನೇ? ಅಲ್ಲ, ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀವು ನಿಮ್ಮ ನಾಲೆಡ್ಜ್ನ ಧಾರೆ ಎರಿತಿದ್ರೆ ಅಷ್ಟೇ. ಅವರಿಗೆ ಧೈರ್ಯವಾಗಿ ಕಂಪ್ನಿ ಶುರು ಮಾಡೋಕ್ಕೆ ಆಗಲ್ಲ, ನಿಮಗೆ ಬಂಡವಾಳ ಇಲ್ಲ. ನಿಮ್ಮಿಬ್ಬರು ಮಧ್ಯೆ ಕೊಂಡಿಯಾಗಿರೋದು ನಾನು. ಸೊ ಈ ಕಂಪ್ನಿ ಶುರುವಾಗ್ತಿರೋದು ನನ್ನಿಂದ ಅಲ್ವಾ? ಆಫ್ಕೋರ್ಸ್ ನಿಮ್ಮಿಂದಾನೆ. ಅದಕ್ಕೆ ನಾವಿಬ್ಬರು ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀವಿ. ನೀವು CEO ಆಗೋದ್ರಿಂದ ನಮ್ಮಿಬ್ಬರಿಗೇನೂ ಅಭ್ಯಂತರ ಇಲ್ಲ. ಆದರೆ ಪ್ರಾಫಿಟಲ್ಲಿ ನಾವಿಬ್ಬರು ಪಾರ್ಟ್ನರ್ಸ್ ಆಗಿದ್ರೆ ಸಾಕು. ಅದರಲ್ಲೇನು ಮೋಸ ಇಲ್ಲ. ನೀವು ಮಾಡೋ ಬಿಸ್ನೆಸ್, ನೀವು ತರೋ ಲಾಭ ನೀವು ತಗೋತೀರಾ. ಕಂಪ್ನಿ ಮಾತ್ರ ನನ್ನ ಹೆಸರಲ್ಲಿರುತ್ತೆ. CEO ನಾನೇ ಆಗಬೇಕು. ನಮ್ಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಸ್ವಾತಿ ಅವ್ರನ್ನ ಒಂದು ಮಾತು ಕೇಳಬೇಕಾಗ್ಬೋದು. ಸ್ವಾತಿನ ನಾನು ಹ್ಯಾಂಡ್ಲ್ ಮಾಡ್ತೀನಿ. ನೀವು ನಿಮ್ಮ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿ. ಕಾಂಟ್ರಾಕ್ಟ್ಗೆ ಸೈನ್ ಮಾಡಿ. ಏನು ಕಾಂಟ್ರಾಕ್ಟ್ ಇದು? ಇಷ್ಟೊತ್ತು ಹೇಳಿದ್ನಲ್ಲ, ನಾನು CEO ಆಗಿರ್ತೀನಿ. ನಾನು ಹೇಳ್ದಂಗೆ ನೀವಿಬ್ರು ಕೇಳ್ತೀರಾ. ನೀವು ಹೇಳ್ದಾಗೆ ಕೇಳಬೇಕು ಅಂದರೆ? ಅದೇ ಕಂಪನಿ ಹೆಡ್ಡಾಗಿ ಏನು ಹೇಳಬೇಕೋ ಅದನ್ನು ಹೇಳ್ತೀನಿ. ಓ ಅದಾ? ಆದರೆ ರೆಸ್ಟ್ರಿಕ್ಷನ್ಸ್ ಇರಬಾರ್ದು. ನಾವು ಯಾವ ಟೈಮ್ಗಾದರೂ ಬರ್ತೀವಿ, ಯಾವ ಟೈಮ್ಗಾದರೂ ಹೋಗ್ತೀವಿ. ಆದರೆ ಕೆಲಸ ಅಂತೂ ಮುಗಿಸ್ಕೊಡ್ತೀವಿ. ಅದರ ತಂಟೆಗೆ ಬರಲ್ಲ ನಾನು. ಆದರೆ ನಾನು ಕೆಲವೊಂದು ಕೆಲಸಗಳನ್ನ ಹೇಳ್ತೀನಿ, ಅದನ್ನು ಮಾತ್ರ ನೀವು ಮಾಡಲ್ಲ ಅಂತ ಹೇಳಬಾರ್ದು. ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾವೇ ಹೇಳಲ್ಲ. ಎಲ್ಲಿ ಸೈನ್ ಆಗಬೇಕು? ಥ್ಯಾಂಕ್ ಯು. ನಾಳೆ ಡೈರೆಕ್ಟಾಗಿ ಸೂರ್ಯ ಅವ್ರ ಮನೆಗೆ ಬಂದುಬಿಡಿ. ಆಫೀಸ್ ಸೆಟಪ್ಸ್ಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡೋಣ. ಶಾರ್ಪ್ 9 o'clock ಅಲ್ಲಿದ್ಬಿಡಿ. ಓಕೆ, ಶ್ಯೂರ್. ಯಾ, ಥ್ಯಾಂಕ್ ಯು. ನಮಸ್ಕಾರ. ಬರ್ತೀನಿ. ನಮಸ್ಕಾರ. ಯಾಕೆ ಹಾಗೆ ನೋಡ್ತಿದ್ದೀರಾ ನನ್ನ? ಅಲ್ಲ ಕಣೆ, ಗೂಬೆ ಗೂಬೆ ಅಂತಿದ್ದೆ ನಿನ್ನ. ಇಷ್ಟೆಲ್ಲ ವ್ಯವಹಾರ ಮಾಡ್ತಿದ್ಯಾ? ಮತ್ತೇನು ಅನ್ಕೊಂಡ್ರಿ ನೀವು ನನ್ನನ್ನು? ಗೂಬೆನೆ. ಯಾಕೆ ಹಾಗಂತಿದ್ದೀರಾ? ಇನ್ನೇನೆ, ಆ ಮನೇಲಿ ನೀನು ಇಟ್ಟಿರೋದು ಆ ಮನೆ ಹಾಳು ಮಾಡು, ಆ ಮನೇನ 2 ಮಾಡು ಅಂತ. ನೀನ್ ನೋಡಿದ್ರೆ ಸ್ವಾತಿನ ಉದ್ಧಾರ ಮಾಡ್ತಿದ್ಯಾ, ಆ ಮನೆಯವ್ರನ್ನೆಲ್ಲ ಉದ್ಧಾರ ಮಾಡೋ ಥರ ಆಗ್ತಿದ್ಯಾ. ಅದೇ ನೀವು ಮಾಡ್ಕೊಂಡಿರೋ ಮಿಸ್ಟೇಕ್. ನಾನು ಗೂಬೆನೇ ಇರಬಹುದು, ಆದರೆ ಬುದ್ಧಿವಂತ ಗೂಬೆ. ಕಂಪ್ನಿ ಓಪನ್ ಮಾಡಿಸಿದ್ದೀನಿ, ಅದಕ್ಕೆ ಸ್ವಾತಿ ಪಾರ್ಟ್ನರ್. ಅದರಿಂದ ಏನೇ ಉಪಯೋಗ ಇದೆ, ಇರೋದಕ್ಕೆ ಮಾಡಿಸ್ತಿರೋದು.
ಆರ್ಯ ಮತ್ತು ಆದಿ ಮಧ್ಯೆ ಇರೋ ದ್ವೇಷದಲ್ಲಿ ನಾವು ನಮ್ಮ ಬೇಳೆಕಾಳನ್ನ ತುಂಬ ದಿನ ಬೇಯಿಸ್ಕೊಳಕ್ಕಾಗಲ್ಲ. ಗಂಡಸ್ರ ಮಧ್ಯೆ ಇರೋ ದ್ವೇಷ ತುಂಬ ದಿನ ಇರಲ್ಲ. ಸಣ್ಣ ಸಣ್ಣ ಘಟನೆ ಸಿಕ್ಕಿದ್ರೆ ಸಾಕು, ಎಲ್ಲದನ್ನು ಮರೆತು ರಾಮ ಲಕ್ಷ್ಮಣ ಹತ್ರ ಅಪ್ಕೊಂಡ್ಬಿಡ್ತಾರೆ. ಅದೇ ಓರ್ವರ್ಗಿತ್ತಿರ ಮಧ್ಯೆ ಜಗಳ ತಂದು ಹಾಕಿದ್ರೆ ನಿರಂತರವಾಗಿರುತ್ತೆ. ಪೆಟ್ರೋಲ್ ಬಾವಿಗೆ ಬೆಂಕಿ ಹಾಕಿದ ಹಾಗೆ. ಅದೇನೋ ನಿಜ. ಆದರೆ ಈ ಕಂಪನಿ ಶುರುವಾಗೋದ್ರಿಂದ ವಾರ್ಗಿತ್ತಿರ ಮಧ್ಯೆ ಜಗಳ ಶುರುವಾಗೋದು ಹೇಗೆ? ಆಗುತ್ತೆ, ಆಗಬೇಕು. ಓರ್ವರ್ಗಿತ್ತಿರಿಬ್ರು ಕಂಪನಿ ವಿಚಾರಕ್ಕೆ ಮನೆಯಲ್ಲಿ ದೊಡ್ಡದಾಗಿ ಜಗಳ ಆಡ್ತಾರೆ. ಹಾಗೆ ಅವ್ರವ್ರ ಗಂಡಂದ್ರನ್ನ ಅವ್ರ ಕಂಟ್ರೋಲ್ಗೆ ತಗೋತಾರೆ. ಆ ಗಂಡಂದ್ರಿಬ್ರು ಕೂಡ ಒಬ್ರನ್ನೊಬ್ರು ನೋಡಿ ಕಿತ್ತಾಡ್ತಿರ್ಬೇಕು. ಅದನ್ನ ನೋಡಿ ಸೂರ್ಯ ಮತ್ತೆ ಆರ್ತಿ ಇಬ್ರು ತಮ್ಮ ಮಕ್ಕಳ ಪರ ನಿಂತ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ಅವರು ಅವ್ರ ಮಕ್ಕಳನ್ನ ಕರ್ಕೊಂಡು ಆಚೆ ಹೋಗೋವರೆಗೂ. ವೆರಿ ಗುಡ್. ಪರವಾಗಿಲ್ಲ ಕಣೆ. ಇನ್ನು ಮೇಲೆ ನಿನ್ ಗೂಬೆ ಅನ್ನೋದಕ್ಕೆ ಹಿಂದೆ ಮುಂದೆ ನೋಡ್ಬೇಕು. ಕೋತಿ ಅಂತ ಕರೀರಿ. ಯಾಕೆ ಅನ್ಬೇಕು? ಇಷ್ಟೊಂದು ಜಾಣೆ ಆಗಿದ್ಯಾ ನೀನು? ನಿಮ್ ಜೊತೆ ಇದ್ಮೇಲೆ ಇಷ್ಟು ಕಲಿದೆ ಇದ್ರಾಗತ್ತಾ? ಓಹೋ ಫುಲ್ ಖುಷಿನಾ? ಇನ್ನೇನಮ್ಮ, ಕೇಳೋದಕ್ಕಿಂತ ಮುಂಚೆನೇ ಮಾವ ದುಡ್ಡು ಕೊಡೋದಕ್ಕೆ ಒಪ್ಕೊಂಡ್ರು. ಜೊತೆಗೆ ನಿನಗೆ ಕೆಲಸ ಮಾಡೋದಕ್ಕೆ ಒಳ್ಳೆ ಜನ ಸಿಕ್ಕಿದ್ದಾರೆ. ಹ್ಯಾಪಿನಾ? ಥ್ಯಾಂಕ್ಸ್ ರಂಜಿತ್ ಅಣ್ಣ. ನೀವಿಲ್ಲದೆ ಇದ್ದಿದ್ರೆ ಈ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಧೈರ್ಯನೇ ಇರ್ತಿರ್ಲಿಲ್ಲ ನನಗೆ. ನೀವೆಲ್ಲ ನನ್ನ ಜೊತೆಗಿದ್ದೀರಾ ಅಂದಮೇಲೆ ಆರ್ಯನ್ ಒಪ್ಸೋದು ಸುಲಭನೇ. ಆರ್ಯನ್ ಒಪ್ಸೋದೇನು ಬಂತು? ಏನು ಪ್ರಾಬ್ಲಮ್ ಅವ್ನಿಗೆ ಹೇಳು? ಅಲ್ಲ, ಹೆಂಡತಿ ಆಫೀಸ್ಗೆ ಅಂತ ಮನೆ ಬಿಟ್ಟು ದೂರ ಎಲ್ಲೂ ಹೋಗೋ ಆಗಿಲ್ಲ. ಆಫೀಸಿಂದ ಇನ್ನೂ ಹೆಂಡತಿ ಮನೆಗೆ ಬಂದಿರೋಲ್ಲಪ್ಪ ಅಂತ ಆತಂಕ ಪಡೋ ಹಾಗಿಲ್ಲ. ಇನ್ನೇನು ಸಮಸ್ಯೆ ಅವನಿಗೆ? ಹೀಗೆ ಹೇಳ್ತೀನಿ ಆರ್ಯಾಗೆ. ಅಣ್ಣ, ನೀವು ನನ್ನ ಕಂಪನಿ ಹೆಸರು ಏನು ಅಂತ ಕೇಳಲೇ ಇಲ್ಲ. ಓಹೋ, ಅಷ್ಟು ದೂರ ಯೋಚನೆ ಮಾಡಿದ್ಯಾ ಆಲ್ರೆಡಿ? ಏನು ಹೆಸರು? SA ಇನ್ಫೋಟೆಕ್ ಅಂತ. S ಅಂದರೆ ಸೂರ್ಯ, A ಅಂದರೆ ಆರ್ತಿ. ವಾವ್, ವೆರಿ ನೈಸ್ ಸ್ವಾತಿ. ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೆ. ಅಲ್ಲ, ಅಟ್ಲೀಸ್ಟ್ ನಿನ್ನ ಕಂಪ್ನಿ ಹೆಸರಿಂದನಾದರೂ ಅತ್ತೆ ಮಾವನ ಒಂದು ಮಾಡಿದ್ಯಲ್ಲ ನೀನು. ವೆರಿ ಗುಡ್. ನಿನಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು 10 ವರ್ಷ ಆದಮೇಲೆ ನಿನ್ನ ಕಂಪ್ನಿ ದೊಡ್ಡದಾಗಿ ಬೆಳೆದಿರುತ್ತಲ್ಲ, ಆವಾಗ ಸೂರ್ಯ ಆರ್ತಿ ಜೊತೆಗಿರೋ ಫೋಟೋ ಸ್ಟೇಜ್ ಮೇಲೆ, ಜೊತೆಗಿರೋ ಸೂರ್ಯ ಆರ್ತಿನ ಸ್ಟೇಜ್ ಎದುರುಗಡೆ ಪಕ್ಕ ಕುರ್ಚಿಲಿ ಕೂರಿಸಿ ಫಂಕ್ಷನ್ ಮಾಡೋಣ. ಹೆಂಗೆ? ಆಯಿತು ರಂಜಿತ್ ಅಣ್ಣ, ನಿಮ್ಮ ಬಾಯಿ ಹರಕೆಯಿಂದ ನನ್ನ ಕಂಪ್ನಿ ಬೆಳೀಲಿ. ಖಂಡಿತ ಬೆಳೆಯುತ್ತೆ. ಗುಡ್ ಲಕ್. ಥ್ಯಾಂಕ್ ಯು. ಹಾಯ್ ಆರ್ಯ. ಹೇ ಮೇಡಮ್, ಏನು ಇವತ್ತಿಷ್ಟು ಖುಷಿಯಾಗಿದ್ದಾರೆ? ಎನಿಥಿಂಗ್ ಸ್ಪೆಷಲ್? ಬಾ ಕುತ್ಕೋ, ಹೇಳ್ತೀನಿ. ಆರ್ಯ, ನನಗೆ ಕೆಲ್ಸಕ್ಕೆ ಹೋಗೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಇಷ್ಟ ಇಲ್ಲ. ಈಗ ನನಗೆ ಕೆಲಸ ಸಿಕ್ಕಿದೆ, ಇಟ್ಸ್ ಮೈ ಪರ್ಮನೆಂಟ್ ಜಾಬ್. ಅಲ್ಲಿ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಿನ್ನ ಇಷ್ಟದ ವಿರುದ್ಧ ನಾನು ಏನಾದ್ರು ಮಾಡಿದ್ದೀನಾ? ನಾನೊಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಸ್ನೆಸ್ಸಾ? ಏನು? ಮನೇಲೇ ಕುತ್ಕೊಂಡು ಮಾಡೋವಂಥದ್ದು, ಎಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ. ಸೊ ನಿನ್ಗೆ ಯಾವುದು ಅಭ್ಯಂತರ ಇರಬಾರ್ದು. ಸರಿ, ಈಗ ಯಾವ ಬಿಸ್ನೆಸ್ಸು, ಏನು ಎತ್ತ ಅಂತ ಸ್ವಲ್ಪ ಡೀಟೇಲ್ಸ್ ಹೇಳು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೆಲಸ, ಮನೇಲೇ ಒಂದಷ್ಟು ಸಿಸ್ಟಮ್ಸ್ನ ಸೆಟಪ್ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾಗಿರೋ ಎಂಪ್ಲಾಯೀಸ್ನ ಕೆಲಸಕ್ಕೆ ಇಟ್ಕೊಳ್ಳೋದು, ಪ್ರೋಗ್ರಾಮಿಂಗು, ಡೆವಲಪ್ಮೆಂಟು ಇದೆಲ್ಲ ಮಾಡೋದು. ಇದ್ರಲ್ಲಿ ಒಳ್ಳೆ ಲಾಭ ಇದೆ ಗೊತ್ತಾ? ಇದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಇಂಜಿನಿಯರ್ ಫ್ರೆಂಡ್ಸ್ ಇಬ್ಬರು ನಂಗೆ ಗೊತ್ತಿದ್ದಾರೆ. ಅವರೂ ಒಂದು ಆಫೀಸ್ ಸೆಟಪ್ ಮಾಡಬೇಕು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವ್ರ ಹತ್ರ ದುಡ್ಡಿಲ್ಲ. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸು, ಒಳ್ಳೊಳ್ಳೆ ಐಡಿಯಾಸ್ಗಳು ಇಟ್ಟಿದ್ದಾರೆ ಗೊತ್ತಾ? ಅವರು ನನ್ನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ತಾರೆ. ಹೋ, ಫುಲ್ಲು ರಿಸರ್ಚ್ ಮಾಡ್ಕೊಂಡೇ ವಿಷಯ ಹೇಳ್ತಿದ್ಯಾ ಅಂತ ಹೇಳು. ಹೌದು, ಅರ್ಪಿತಾ ಆಂಟಿ ಹೇಳ್ಕೊಟ್ಟಿದ್ದು ಗೊತ್ತಾ? ಅನ್ಕೊಂಡೆ ಅರ್ಪಿತಾ ಆಂಟಿದ ಐಡಿಯಾ ಇರಬೇಕು ಅಂತ. ನಿನಗೆ ನಿಂತ ಐಡಿಯಾ ಹೊಳಿಯತ್ತೆ. ಸುಮ್ಮನೆ ಇರು. ಈಗ ಇದೆಲ್ಲ ಮಾಡೋದಕ್ಕೆ ನಿನ್ನ ಅಭ್ಯಂತರ ಏನೂ ಇಲ್ಲ ತಾನೆ? ಖಂಡಿತವಾಗ್ಲೂ ಏನು ಅಭ್ಯಂತರ ಇಲ್ಲ. ಆದರೆ ಈ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡೆಲ್ಲಿದೆ? ನನಗೆ ಬರೋ ಸ್ಯಾಲ್ರಿಯಲ್ಲಿ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಹೇಗೆ? ನಾನು ರಂಜಿತ್ ಅಣ್ಣನ ಹತ್ರ ಕೇಳಿದೆ, ಈ ಥರ ಒಂದು ಬಿಸ್ನೆಸ್ ಐಡಿಯಾ ಇದೆ, ಶುರು ಮಾಡ್ಬೋದಾ ಅಂತ. ಅದಕ್ಕೆ ರಂಜಿತ್ ಅಣ್ಣ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಮಾವನ ಹತ್ರ ಕರ್ಕೊಂಡು ಹೋದರು. ಮಾವ ಅವರೇ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಹೇಗಿದ್ರು ಮನೇಲೇ ಕೂತ್ ಮಾಡೋವಂಥ ಕೆಲಸ ಅಂತಾನೂ ಎಂಕರೇಜ್ ಮಾಡಿದ್ರು ಗೊತ್ತಾ? ವಾವ್, ಪರ್ಫೆಕ್ಟ್. ಸೊ ಎಲ್ಲ ಮಾತುಕತೆ ನಡೆಸಿ ನನಗೆ ಇನ್ಫಾರ್ಮ್ ಮಾಡ್ತಿದ್ಯಾ ಅಷ್ಟೇ. ಅಯ್ಯೋ, ನಾನು ಅನ್ಕೊಳ್ಳೋ ಮುಂಚೆನೇ ಎಲ್ಲ ನಡೆದೋಯ್ತು.
ಮಾವ ನಾಳೆನೇ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ ನನ್ನ ಅಕೌಂಟ್ಗೆ ಅಂತಾನೂ ಹೇಳಿದ್ರು. ಅರ್ಪಿತಾ ಆಂಟಿ ಇಬ್ರು ಹುಡುಗಿರ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ, ಶೀತಲ್ ಮತ್ತೆ ಮೋನಲ್ ಅಂತ. ಓಹ್ ವೆರಿ ಗುಡ್. ಸ್ತ್ರೀ ಶಕ್ತಿ ಹಾಗಿದ್ರೆ. ಹೌದು, ಒಂಥರ ಹಾಗೇನೆ. ಕಂಪ್ಯೂಟರ್ಸ್ಗಳನ್ನೆಲ್ಲ ಆರ್ಡರ್ ಕೊಟ್ಟಾಗಿದೆ, ದುಡ್ಡು ಕೊಡೋದೊಂದೇ ಬಾಕಿ. ಶೀತಲ್ ಮತ್ತೆ ಮೋನಲ್ ಆಗಲೇ ಎಂಪ್ಲಾಯೀಸ್ನ ಹುಡ್ಕಕ್ಕೆ ಶುರು ಮಾಡಿದ್ದಾರೆ ಗೊತ್ತಾ. ಇಷ್ಟೆಲ್ಲ ಆದಮೇಲೆ ಇನ್ನು ಸ್ಟಾರ್ಟ್ ಮಾಡೋದೆ. ಶುರು ಮಾಡೋಕೆ ಮುಂಚೆ ಒಂದು ಪೂಜೆ ಮಾಡಬೇಕಲ್ವಾ? ಶ್ಯೂರ್. ಮೈ ವೈಫ್ಸ್ ಇನಾಗ್ರೇಷನ್ ಆಫ್ ಎ ಸಾಫ್ಟ್ವೇರ್ ಕಂಪ್ನಿ ಅಂತ ಅಲ್ವಾ? ಡನ್.